ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರಿಯಾ ಅಮ್ಮಂಗೆ ಕಾಲ್ ಮಾಡ್ತಾಳೆ. ಫೋನ್ ನೋಡ್ತಾ, ಅಯ್ಯೋ ನನ್ನ ಮುದ್ದು ಮಗಳು ನನ್ನನ್ನು ಬಿಟ್ಟು ಇರೋದೇ ಇಲ್ಲ ಅಂತಾಳೆ. ಹಲೋ ಅಂತಾರೆ ವೀಣಾ. ಅಮ್ಮ, ಅಮೂಲ್ಯ ಟ್ಯೂಷನ್ ಮಾಡ್ತಿರೋ ವಿಷಯನ ಮಾವನ ಹತ್ರ ನಾನೇ ಹೇಳಿಬಿಟ್ಟೆ ಅಮ್ಮ ಅಂತಾಳೆ ಪ್ರಿಯಾ. ಹೌದಾ, ಏನಂದ್ರು ನಿನ್ನ ಮಾವ ಅಂತಾರೆ ವೀಣಾ. ತುಂಬ ಕೋಪ ಮಾಡ್ಕೊಂಡಿದ್ರಮ್ಮ, ಮೇಯ್ನಾಗಿ ಅಮೂಲ್ಯಂಗೆ ಚೆನ್ನಾಗಿ ಬೈದರು ಅಂತಾಳೆ ಪ್ರಿಯಾ. ಒಳ್ಳೆ ಕೆಲಸ ಮಾಡಿದ್ಯಾ, ಆದರೆ ನೀನೇ ಈ ವಿಚಾರನ ನಿಮ್ಮ ಮಾವಂಗೆ ಹೇಳಿರೋದು ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು ಅಂತಾರೆ ವೀಣಾ. ನನಗೆ ಯಾಕೋ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನೇನು ಮಾವನ ಹತ್ರ ಬೇಕು ಅಂತ ಹೇಳಲಿಲ್ಲ ಅಮ್ಮ. ಮಾವ ನನ್ನ ಹತ್ರ ಏನೋ ಕೇಳಿದ್ರಾ, ನಾನೇನು ಹೇಳೋಕೆ ಹೋಗಿ ಗಾಬರಿಯಾಗಿ ಇನ್ನೇನು ಹೇಳೇ ಬಿಟ್ಟೆ. ಪಾಪ ಅಮ್ಮ, ಅಮೂಲ್ಯ ಮತ್ತು ಮೀನಾ ಮಾವನ ಹತ್ರ ತುಂಬ ಬಯಸ್ಕೊಂಡ್ರು, ಬೇಜಾರಾಯಿತು ಅಂತಾಳೆ ಪ್ರಿಯಾ. ಏನೇ ಆಗಿದೆ ನಿನಗೆ? ನಿಜವಾಗ್ಲೂ ನಾನು ಎತ್ತಿರೋ ಮಗಳೇನಾ? ನಿನ್ನ ಮಾವ ಮೀನಾಗೂ ಅಮೂಲ್ಯಂಗೂ ಏನೇನು ಹೇಳಿದರು ಅಂತ ಹೇಳೇ ಸ್ವಲ್ಪ ಮಜಾ ತಗೋತೀನಿ ಅಂತಾರೆ ವೀಣಾ. ಅದು ಅಂತ ಪ್ರಿಯಾ ಹೇಳುವಾಗ, ಅಮೂಲ್ಯ ಅಕ್ಕ ಒಳಗಡೆ ಬರ್ಬೋದಾ ಅಂತ ಅಮೂಲ್ಯ ಮೀನಾ ಒಳಗಡೆ ಬರ್ತಾರೆ. ಆಗ ವೀಣಾ ಲೈನಲ್ಲೇ ಇರ್ತಾರೆ. ಮೀನಾ, ಅಮೂಲ್ಯ ನೀವಿಬ್ಬರು ಇಲ್ಲೇನು ಮಾಡ್ತಿದ್ದೀರ? ಏನಾದರೂ ಬೇಕಿತ್ತಾ? ಮಾಡಿಕೊಡ್ಲಾ ಅಂತಾಳೆ ಪ್ರಿಯಾ. ಅದೆಲ್ಲ ಹಾಗಿರಲಿ ಅಕ್ಕ, ನಾನು ಹೋಮ್ ಟ್ಯೂಷನ್ ಮಾಡ್ತಾ ಇರೋ ವಿಷಯ ನಾನೇ ಮಾವಂಗೆ ಹೇಳಿದೆ, ಅವರಿಗೆ ಹೇಗೆ ಗೊತ್ತಾಯಿತು ಅಂತಾಳೆ ಅಮೂಲ್ಯ. ನನಗೇನು ಗೊತ್ತು? ನನಗೆ ಗೊತ್ತಿಲ್ಲಪ್ಪ ಅಂತಾಳೆ ಪ್ರಿಯಾ. ಸುಳ್ಳು ಹೇಳಬೇಡಿ ಪ್ರಿಯಾಕ್ಕ, ಅಮ್ಮು ಟ್ಯೂಷನ್ ಶುರು ಮಾಡೋ ವಿಷಯ ಅತ್ತೆ ನನಗೆ ನಿಮಗೆ ಅಷ್ಟೇ ಗೊತ್ತಿದ್ದು, ಇನ್ಯಾರಿಗೂ ಗೊತ್ತಿರಲಿಲ್ಲ. ನಾವು 3 ಜನ ಹೇಳಿಲ್ಲ ಅಂದಮೇಲೆ ಮತ್ತಾರು ಹೇಳಿರ್ತಾರೆ? ನೀವೇ ತಾನೇ ಹೇಳಿರೋದು ಅಂತಾಳೆ ಮೀನಾ. ಆಗ ವೀಣಾ ಅದನ್ನು ಫೋನಲ್ಲಿ ಕೇಳಿಸ್ಕೊಂಡು ಶಾಕ್ನಿಂದ ನೋಡ್ತಾರೆ. ಅಯ್ಯೋ, ನಾನು ಯಾಕೆ ಹೇಳಲಿ? ನಾನು ಹೇಳಲಿಲ್ಲ ಮೀನಾ ಅಂತಾಳೆ ಪ್ರಿಯಾ. ಸುಳ್ಳು ಹೇಳಬೇಡಿ ಪ್ರಿಯಾ ಅಕ್ಕ, ನಿಜಾನೇ ಹೇಳಿ ಅಂತಾಳೆ ಅಮೂಲ್ಯ. ಹೌದು, ನಾನೇ ಹೇಳಿದ್ದು. ಏನಿವಾಗ ಅಂತಾಳೆ ಪ್ರಿಯಾ. ಯಾಕೆ ಈ ಥರ ಮಾಡಿದ್ರಿ ಅಂತಾಳೆ ಮೀನಾ. ಯಾಕಂದರೆ ಅಮೂಲ್ಯ ಮಾವಂಗೆ ಹೇಳಿದೆ, ಟ್ಯೂಷನ್ ಮಾಡ್ತಾ ಇರೋ ವಿಷಯ ತಪ್ಪು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಅಷ್ಟಕ್ಕೂ ನಾನು ಈ ವಿಷಯನ ಬೇಕು ಅಂತ ಮಾವನ ಹತ್ರ ಎತ್ತಿಲ್ಲ. ಮಾವ ಕೇಳಿದ್ರು, ನೀನು ಮನೇಲೇ ಇರ್ತೀಯ, ನಿನಗೂ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂತ ಅನ್ಸಲ್ವಾ ಅಂತ. ಅದಕ್ಕೆ ನಾನು ಕೆಲಸಕ್ಕೆ ಹೋದರೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಈಗಾಗಲೇ ಮೀನಾ ಮತ್ತು ಅಮೂಲ್ಯ ಇಬ್ಬರು ಕೆಲಸ ಮಾಡ್ತಿದ್ದಾರಲ್ವಾ ಅಂತ ಹೇಳಿದೆ ಅಷ್ಟೇ ಅಂತಾಳೆ ಪ್ರಿಯಾ. ಏನು ಅಷ್ಟೇನಾ? ಏನಕ್ಕ ಅಷ್ಟೇ ಅಂತ ಹೇಳ್ತಿದ್ದೀರಾ? ನಿಮಗೆ ಅಷ್ಟೇ ಆಗಿರ್ಬೋದು. ಮಾವನ ನಂಬಿಕೆ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದು ನಮಗೆ. ಅಷ್ಟಕ್ಕೂ ನಿಮ್ಮ ಹತ್ರ ಹೇಳಿದ್ದೆ ಅಲ್ವಾ, ನಾವಾಗಿ ವಿಷಯ ತಿಳಿಸೋವರೆಗೂ ಯಾರೂ ಹೇಳೋ ಹಾಗಿಲ್ಲ ಅಂತ. ಯಾಕೆ ಹೇಳಿದ್ರಿ ಅಂತಾಳೆ ಮೀನಾ. ಸುಮ್ಮನೆ ಇರ್ಬೋದಿತ್ತು ಅಲ್ವಾ ಅಕ್ಕ ನೀವು? ಆದರೂ ಯಾಕೆ ಹೇಳಿದ್ರಿ? ಏನು ನಿಮ್ಮ ಉದ್ದೇಶ? ನಿಮಗೆ ಗೊತ್ತಿತ್ತು ಅಲ್ವಾ ಈ ವಿಷಯ ಹೇಳಿದರೆ ಮಾವಂಗೆ ಬೇಜಾರಾಗುತ್ತೆ, ಅವ್ರು ನಮಗೆ ಬೈತಾರೆ ಅಂತ. ಆದರೂ ಆಗಿದ್ದಾಗಲಿ ಅಂತ ಈ ವಿಷಯನ ಮಾವನ ಹತ್ರ ಹೇಳಿದ್ರಾ ಅಂತಾಳೆ ಅಮೂಲ್ಯ. ಅಲ್ಲ, ನೀವಿಬ್ಬರು ನನ್ನ ಏನು ಅಂದ್ಕೊಂಡಿದ್ದೀರಾ? ನಾನು ಈ ಮನೆಯವ್ರ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ತಿದ್ದೀನಿ ಅಂತನಾ? ಹೇಳಿದ್ನಲ್ವಾ, ಬಾಯಿ ತಪ್ಪಿ ಹೇಳಿದೆ ಅಂತಾಳೆ ಪ್ರಿಯಾ. ಸುಮ್ಮನೆ ಮುಂಡು ವಾದ ಮಾಡಬೇಡಿ ಪ್ರಿಯಾ ಅಕ್ಕ, ನೀವು ಬೇಕು ಅಂತಲೇ ಹೇಳಿದ್ದೀರಾ ಅಂತ ನಮಗೆ ಅರ್ಥ ಆಗಿದೆ. ಅವತ್ತು ಅಮೂಲ್ಯ ಟ್ಯೂಷನ್ ಶುರು ಮಾಡೋದಕ್ಕೂ ಮೊದಲು ಆ ವಿಷಯನ ನೀವು ಮಾವಂಗೆ ಮೊದಲೇ ಹೇಳಿದ್ರಿ. ನಾನು ಕೇಶವ ಕಾಂಪಿಟೇಷನ್ಗೆ ಹೋಗಿರೋ ವಿಷಯನೂ ಮಾವಂಗೆ ಹೇಳಿ ಸಿಟ್ಟು ಬರೋ ಥರ ಮಾಡಿದ್ರಿ. ಇವತ್ತು ಇದು ನೀವು ಏನು ಮಾಡ್ತಿದ್ದೀರಾ ಪ್ರಿಯಾ ಅಕ್ಕ? ಇದು ಸುಮ್ಮನೆ ಆಗ್ತಾ ಇರೋ ವಿಷಯ ಅಂತೂ ಅಲ್ಲ, ಆದರೆ ಸರಿನೂ ಇಲ್ಲ ಅಂತಾಳೆ ಮೀನಾ. ಅಲ್ಲ ಮೀನಾ ಅಂತ ಪ್ರಿಯಾ ಹೇಳುವಾಗ, ನೀವು ಮಾವ ನೋಡಿರೋ ಸೊಸೆನೇ ಆಗಿರ್ಬೋದು. ಈ ಮನೆಗೆ ಅರೇಂಜ್ ಮ್ಯಾರೇಜ್ ಆಗಿ ಬಂದಿದ್ದೀರಾ, ನಿಮಗೆ ಸ್ಥಾನಮಾನ ಗೌರವ ಇದೆ ಅಂತ ನಿಮಗೆ ನೀವೇ ಅಂದ್ಕೋಬೇಡಿ. ನಾವು ಈ ಮನೆ ಸೊಸೆ ಅಂದರೆ ಅರೇಂಜ್ ಮ್ಯಾರೇಜ್ ಆಗಿ ಲವ್ ಮ್ಯಾರೇಜ್ ಆಗಲಿ ಮದುವೆನೇ. ನಿಮ್ಮ ತಲೆಯಲ್ಲಿ ಇರೋ ಭ್ರಮೆನ ಕಿತ್ತಾಕಿ ವಾಸ್ತವಕ್ಕೆ ಬನ್ನಿ ಪ್ರಿಯಾ ಅಕ್ಕ ಅಂತಾಳೆ ಮೀನಾ. ಅಕ್ಕ, ನಾವಿಬ್ಬರು ಲವ್ ಮ್ಯಾರೇಜ್ ಆಗಿ ಬಂದಿದ್ದೀವಿ ಅನ್ನೋ ಕಾರಣಕ್ಕೆ ನಿಮಗೆ ಸಿಕ್ಕಿರೋ ಕಂಫರ್ಟ್ಸ್ ನಮಗೆ ಸಿಗದೇ ಇರ್ಬೋದು. ನೀವು ಅರೇಂಜ್ ಮ್ಯಾರೇಜ್ ಆಗಿ ಬಂದಿರೋದಕ್ಕೆ ನೀವು ಹೇಳ್ತಿರೋದೆಲ್ಲ ವಿಷಯಕ್ಕೆ ಮಾವ ಸಪೋರ್ಟ್ ಮಾಡ್ತಿರ್ಬೋದು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನೀವು ಮಾಡ್ತಿರೋ ಪ್ರತಿಯೊಂದು ಕೆಲಸನೂ ಸರಿನೇ ಆಗಿರಬೇಕು ಅಂತ ಏನಿಲ್ಲ. ಇವಾಗ ಏನು, ನೀವು ಮನೆಯವ್ರು ಎಲ್ಲರ ಹತ್ರನೂ ಒಳ್ಳೆಯವರು ಅಂತ ಅನ್ಸ್ಕೋಬೇಕಲ್ವಾ? ವೈ? ಅದರಿಂದ ನಮಗೇನು ಪ್ರಾಬ್ಲಮ್ಮು ಇಲ್ಲ. ಆದರೆ ಒಂದು ವಿಷಯನ ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಮೇಲೆ ಇರೋದಕ್ಕೆ ನಮ್ಮಿಬ್ಬರನ್ನ ಏಣಿಯಾಗಿ ಒಪ್ಪಿಸ್ಕೊಂಡ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅರ್ಥ ಆಯ್ತಾ? ಬನ್ನಿ ಅಕ್ಕ ಹೋಗೋಣ ಅಂತ ಅಮೂಲ್ಯ ಹೋಗ್ತಾಳೆ. ಪ್ರಿಯಾ ಅಕ್ಕ, ನಾವು ನಿಮಗೆ ಕೊಡ್ತಾ ಇರೋ ಲಾಸ್ಟ್ ವಾರ್ನಿಂಗ್ ಅಂದ್ಕೊಳ್ಳಿ. ಮತ್ತೇನಾದರೂ ಇದೇ ಥರ ಆದರೆ ನೀವು ಯಾವಾಗಲೂ ಹೇಳ್ತಿದ್ದಾರಲ್ಲ ಈ ಮನೆ ಹಿರಿ ಸೊಸೆ ಅಂತ, ಅದನ್ನು ನಾನು ಮರಿಬೇಕಾಗುತ್ತೆ ಅಂತ ಮೀನಾ ಹೋಗ್ತಾಳೆ. ವೀಣಾ ಇದನ್ನೆಲ್ಲ ಕೇಳಿಸ್ಕೊಂಡು ಸಿಟ್ಟಾಗ್ತಾರೆ. ಈಚೆ ರೂಮಲ್ಲಿ ಮೀನಾ ಮಲಗಿರ್ತಾಳೆ. ಆಗ ಕೇಶವ ಕೂತ್ಕೊಂಡು ಅಪ್ಪ ಮೀನಾಗೆ ಬೈದಿರೋದನ್ನು ನೆನ್ಪು ಮಾಡ್ಕೋತಾ, ಇಷ್ಟು ವರ್ಷ ಅಂಗಡಿಲಿ ಕೆಲಸ ಮಾಡ್ತಾ ಜವಾಬ್ದಾರಿ ಹೊರೋದ್ರ ಜೊತೆಗೆ ಅಪ್ಪನ ಬೈಗಳದ ಹೊರೆನ ಹೊತ್ಕೊಂಡ್ಬಿಟ್ಟೆ. ಆ ಹೊರೆ ನನಗೆ ಯಾವತ್ತೂ ಭಾರ ಅಂತ ಅನಿಸಿರಲಿಲ್ಲ. ಅಪ್ಪ ಇವತ್ತು ಮೀನಾಗೆ ಬೈದಾಗ ಆ ಹೊರೆ ಎಲ್ಲ ಒಂದೇ ಸಲ ತಲೆ ಮೇಲೆ ಬಿದ್ದ ಹಾಗಾಯಿತು. ಆ ಹೊರೆ ಭಾರ ಏನು ಅಂತ ಗೊತ್ತಾಯಿತು. ಎಷ್ಟು ದಿನ ಅಂತ ಆ ಭಾರನ ಹೊತ್ಕೊಂಡು ಮನಸ್ಸಲ್ಲಿ ಸಂತೋಷ, ಮುಖದಲ್ಲಿ ನಗು ಇಟ್ಕೊಂಡು ಬದುಕೋಕ್ಕಾಗುತ್ತೆ? ಆ ಭಾರನ ಇಳಿಸೋ ಸಮಯ ಬರುತ್ತೆ. ಆ ಸಮಯ ಬಂದ್ಬಿಟ್ಟಿದೆ ಮೀನಾ. ಈ ಮನೇಲಿ ನಗ್ತಾ ಎಲ್ಲರನ್ನ ನಗಿಸ್ತಾ ನಗುನ ಹೆಚ್ಚಿಸ್ಕೊಂಡು ಹಕ್ಕಿ ಥರ ಹಾರಾಡ್ತಾ ಇದ್ಲು.
ಆದರೆ ಇವತ್ತು ಅಪ್ಪ ಬೈದಿದ್ದು ಒಂದೇ ಒಂದು ಮಾತು ಆ ರೆಕ್ಕೆನ ಕತ್ತರಿಸಿ ಮೂಲೆಯಲ್ಲಿ ಕೂರೋ ಹಾಗೆ ಮಾಡಿದೆ. ಇದನ್ನು ಮುಂದುವರಿಯೋಕ್ಕೆ ಬಿಡಬಾರ್ದು. ಇದು ನಿಲ್ಲಬೇಕು. ಮುಂದುವರಿಯೋದಕ್ಕೆ ನಾನು ಬಿಡಲ್ಲ, ನಿಲ್ಲಿಸ್ತೀನಿ ಅಂತಾನೆ ಕೇಶವ. ಈಚೆ ಪ್ರಿಯಾ ರೂಮಲ್ಲಿ ಅಳ್ತಿರ್ತಾಳೆ. ಆಗ ಮಾಧವ, ಪ್ರಿಯಾ ಮತ್ತೆ ಯಾಕೆ ಅಳ್ತಿದ್ಯಾ ಅಂತಾನೆ. ಪ್ರಿಯಾ ಆಗ ಅಮೂಲ್ಯ ಮತ್ತು ಮೀನಾ ನನಗೆ ಬೈದ್ರು ಗೊತ್ತಾ ಅಂತಾಳೆ. ಯಾಕೆ ಅಂತಾನೆ ಮಾಧವ. ಅದೇ ರೀ, ನಾನು ಮಾವನ ಹತ್ರ ಹೋಮ್ ಟ್ಯೂಷನ್ ವಿಷಯ ಹೇಳಿದೆ ಅಂತ ಇಬ್ಬರು ಬೈದ್ರು ಗೊತ್ತಾ ಅಂತಾಳೆ ಪ್ರಿಯಾ. ಆ ವಿಷಯನ ಅಪ್ಪನ ಹತ್ರ ಹೇಳಿದ್ದು ನೀನಾ ಅಂತಾನೆ ಮಾಧವ. ಹ್ಞೂ ಅಂತಾಳೆ ಪ್ರಿಯಾ. ಪ್ರಿಯಾ ಯಾಕೆ ಹೀಗೆ ಮಾಡೋಕೆ ಹೋದೆ? ಸ್ವಲ್ಪ ದಿವಸದ ಹಿಂದೆ ಅಮೂಲ್ಯ ಮನೆ ಪಾಠ ಮಾಡೋದನ್ನು ನೀನೇ ಅಪ್ಪನ ಹತ್ರ ಹೇಳಿದ್ದಕ್ಕೆ ಅಪ್ಪ ಅಮೂಲ್ಯಂಗೆ ಬೈದರು. ದೊಡ್ಡ ರಾದ್ದಾಂತವಾಗಿತ್ತು, ನೆನಪಿದೆ ತಾನೆ? ನಾನೇ ನಿನ್ನ ಹತ್ರ ಹೇಳಿದ್ದೆ ತಾನೆ ಬೇರೆಯವ್ರ ವಿಷಯಕ್ಕೆ ತಲೆ ಹಾಕಬೇಡ ಅಂತ. ಮತ್ತೆ ಯಾಕೆ ಅದೇ ತಪ್ಪನ್ನು ಮಾಡಿದ್ಯಾ ಪ್ರಿಯಾ? ನೋಡು ಪ್ರಿಯಾ, ಅವ್ರವ್ರ ವಿಷಯನ ಅವರಾಗೆ ಅಪ್ಪನ ಹತ್ರ ಹೇಳೋ ತನಕ ನಾವು ಹೋಗಿ ಹೇಳ್ಬಾರ್ದು, ಅದು ಸರಿ ಹೋಗಲ್ಲ ಅಂತಾನೆ ಮಾಧವ. ನನಗೆ ಯಾಕೋ ತುಂಬ ಬೇಜಾರಾಗ್ತಾ ಇದೆ ರೀ. ನಾನೇನೋ ಮಾಡೋಕೆ ಹೋದರೆ ಇನ್ನೇನೋ ಆಗ್ತೀನಿ. ನಾವು ಎಲ್ಲಾದರೂ 4-5 ದಿನದ ಮಟ್ಟಿಗೆ ಹೊರಗಡೆ ಹೋಗೋಣ ರೀ ಅಂತಾಳೆ ಪ್ರಿಯಾ. 4-5 ದಿನನಾ ಅಂತಾನೆ ಮಾಧವ. 2-3 ದಿನ ಆದರೂ ಸರಿ ರೀ, ಪರವಾಗಿಲ್ಲ ರೀ. ಏನು ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ಪ್ರಿಯಾ. ಸರಿ ಪ್ರಿಯಾ, ಅಮ್ಮನ ಹತ್ರ ಮಾತಾಡ್ತೀನಿ, ಏನಾಗುತ್ತೆ ನೋಡೋಣ ಅಂತಾನೆ ಮಾಧವ. ಈಚೆ ಬೆಳಿಗ್ಗೆ ಮೀನಾ ಆಫೀಸ್ಗೆ ಹೊರಡ್ತಿರ್ತಾಳೆ. ಅವಳನ್ನು ನೋಡಿ ಕೇಶವ, ನನ್ನ ಮೀನಾ ಯಾವಾಗಲೂ ಚಿನ್ಕುರುಳಿ ಥರ ಮಾತಾಡ್ಕೊಂಡು ಓಡಾಡ್ಕೊಂಡು ಇರೋಳು. ಅವಳ ಮಾತು ಇಡೀ ಮನೇಲಿ ಹಕ್ಕಿಗಳ ಚಿಲಿಪಿಲಿ ಥರ ಕೇಳಿಸೋದು. ಆದರೆ ಇವತ್ತು ಅವಳ ಮನಸ್ಸಿಗೆ ನೋವಾಗಿ ಆ ಮೌನದ ಸಂತೆ ಮನೆ ತುಂಬ ಆವರಿಸ್ಕೊಂಡಿದೆ ಅಂತ ಯೋಚನೆ ಮಾಡ್ತಾನೆ. ಆಗ ಮೀನಾ ಬ್ಯಾಗ್ ತಗೊಂಡು ಹೊರಡ್ತಾಳೆ. ಮೀನಾ ಅಂತಾನೆ ಕೇಶವ. ಹಾಂ ಕೇಶವ ಅಂತಾಳೆ ಮೀನಾ. ಅಮ್ಮ ನಿನಗೆ ಊಟ ರೆಡಿ ಮಾಡಿದ್ದಾರೆ ಅಂತ ಬಾಕ್ಸ್ನ ಕೊಡ್ತಾನೆ ಕೇಶವ. ಹೌದಲ್ವಾ, ನಾನು ಅತ್ತೆಗೆ ಹೇಳ್ತಾನೆ ಇರ್ತೀನಿ ನಾನು ಮನೆಗೆ ಬಂದು ಊಟ ಮಾಡ್ತೀನಿ ಅಂತ. ಅವ್ರು ಕೇಳೋದೇ ಇಲ್ಲ, ನಾನು ಮರ್ತೇ ಹೋದೆ. ಥ್ಯಾಂಕ್ಸ್ ಕೇಶವ ಅಂತ ಬಾಕ್ಸನ್ನು ತಗೊಂಡು ಹೊರಡ್ತಾಳೆ ಮೀನಾ. ಮೀನಾ, ಒಂದು ನಿಮಿಷ, ಎಲ್ಲ ಓಕೆನಾ? ನಾನೆಂಥ ದಡ್ಡ ನೋಡು, ನಿನ್ನೆ ಇಷ್ಟೆಲ್ಲ ಆದಮೇಲೂ ಓಕೆನಾ ಅಂತ ಕೇಳ್ತಿದ್ದೀನಿ ಅಂತಾನೆ ಕೇಶವ. ಏಯ್, ನನಗೇನೋ ಆಗಿದೆ, ಆರಾಮಾಗೇ ಇದ್ದೀನಿ, ಯಾಕೆ ಹೀಗೆ ಕೇಳ್ತಿದ್ಯಾ? ಹೋ, ಮಾವ ಬೈದಿದ್ದಕ್ಕ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತಾನ. ಛೇ ನನಗೇನು ಬೇಜಾರಿಲ್ಲ ಕೇಶವ. ನಾವು ಯಾರು ಹೇಳು? ಮೀನಾ ಕೇಶವ. ಮೀನಾ ಕೇಶವಂಗೆ ಅಷ್ಟು ಸುಲಭವಾಗಿ ಬೇಜಾರಾಗಲ್ಲ ಅಂತಾಳೆ ಮೀನಾ. ಮೀನಾ ಕೇಶವಂಗೆ ಬೇಜಾರಾಗಲ್ಲ, ಅವ್ರು ಯಾವಾಗಲೂ ನಗ್ನಗ್ತಾ ಇರ್ತಾರೆ ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಸಂತೋಷದಲ್ಲಿ ತೇಲ್ತಿದ್ವಿ. ಆದರೆ ಮೀನಾ ಕೇಶವ ನೋವಲ್ಲಿ ಮುಳುಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮೀನಾ ಅಂತಾನೆ ಕೇಶವ. ಕೇಶವ, ಮನೆ ಅಂದಮೇಲೆ ಈ ಥರ ಎಲ್ಲ ಆಗ್ತಾ ಇರುತ್ತೆ ಕಣೋ, ಅದಕ್ಕೆ ಯಾಕೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ನೋಡು, ಆರಾಮಾಗಿರು. ಸರಿ ಕೇಶವ, ಆಫೀಸಿಗೆ ಟೈಮ್ ಆಯಿತು, ಹೋಗಿ ಬರ್ತೀನಿ ಅಂತ ಬಾಯ್ ಮಾಡಿ ಮೀನಾ ಹೋಗ್ತಾಳೆ. ನನಗೆ ಗೊತ್ತು ಮೀನಾ, ನಿನಗೆ ಎಷ್ಟೇ ಬೇಜಾರಾದರೂ ಯಾರ ಹತ್ರನೂ ತೋರಿಸ್ಕೊಳ್ಳಲ್ಲ, ನಗ್ನಗ್ತಾ ಇರ್ತೀಯ ಅಂತ. ನಿನಗೆ ಬೈದಿರೋ ಅಪ್ಪಂಗೆ ಇದೆಲ್ಲ ಅರ್ಥ ಆಗಲ್ಲ. ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾರೆ. ಆದರೆ ಇದನ್ನೆಲ್ಲ ನೋಡಿಕೊಂಡು ನಾನಂತೂ ಸುಮ್ಮನೆ ಇರಲ್ಲ ಅಂತ ಯೋಚನೆ ಮಾಡ್ತಾನೆ ಕೇಶವ. ಈಚೆ ಅಂಗಡಿಯಲ್ಲಿ ನಂದನ್ ಸುಮ್ಮನೆ ಕೂತಿರ್ತಾರೆ. ಕೇಶವ ಏನೋ ಕೆಲಸ ಮಾಡ್ತಿರ್ತಾನೆ. ಅವರಿಬ್ಬರನ್ನ ನೋಡ್ತಾ ಸುಂದರ ಭಾವ ಮೀನಂಗೆ ಬೈದಿದ್ದಕ್ಕೆ ಕೇಶವ ಬೇಜಾರು ಮಾಡ್ಕೊಂಡಿದ್ದಾನೆ. ಈ ಕಡೆ ಭಾವನ ಮನಸ್ಸು ಸರಿ ಇಲ್ಲ, ಹೇಗೆ ಇದನ್ನೆಲ್ಲ ಸರಿ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಆಗ ಹನುಮಂತಣ್ಣ ಬಂದು, ಇವತ್ತು ನಂದ ಜಗದೀಶನ ಅಂಗಡಿ ಓಪನ್ ಆಗ್ತಿದೆ, ಪೂಜೆಗೆ ಕರೆದಿದ್ದಾರೆ, ಬಾ ಹೋಗಿ ಬರೋಣ ಅಂತಾರೆ. ನೀವು ಹೋಗಿ ಬನ್ನಿ, ನಾನು ಬರಲ್ಲ ಅಂತಾರೆ ನಂದನ್. ಯಾಕೋ ಬರಲ್ಲ ಅಂತಿದ್ಯಾ? ಬೇಜಾರು ಮಾಡ್ಕೋತಾನೆ ಅವರು. ಒಂದು 5 ನಿಮಿಷ ಹೋಗಿ ಬಂದುಬಿಡೋಣ ಬಾ ಅಂತಾರೆ ಹನುಮಂತಣ್ಣ. ನನಗೆ ಮನಸ್ಸು ಸರಿ ಇಲ್ಲ, ನನಗೆ ಒತ್ತಾಯ ಮಾಡಬೇಡಿ, ನೀವು ಹೋಗಿ ಬನ್ನಿ ಅಂತಾರೆ ನಂದನ್. ಏನಾಯಿತು? ಏನಾದರೂ ಸಮಸ್ಯೆನಾ? ಆ ಸೂರ್ಯಕಾಂತ್ ಮನೆಯವ್ರು ತಿರ್ಗಾ ಏನಾದರೂ ತೊಂದರೆ ಕೊಟ್ರಾ ಅಂತಾರೆ ಹನುಮಂತ ಅಣ್ಣ. ನನಗೆ ನೋವು ಕೊಡೋದಕ್ಕೆ ಶತ್ರುಗಳ ಮನೆಯವ್ರು ಬೇಕಾಗಿಲ್ಲ ಹನುಮಂತಣ್ಣ, ನಮ್ಮ ಮನೆಯವರೇ ಸಾಕು. ನಮ್ಮನ್ನು ಕೇಳದೆ ಏನೋ ಮಾಡ್ತಾರಲ್ಲ, ನಮ್ಮ ಹಿಂದೆ ಮಸ್ಲತ್ ಮಾಡ್ತಾರಲ್ಲ, ಆವಾಗ ತುಂಬ ಬೇಜಾರಾಗುತ್ತೆ. ನಮ್ಮ ಮನೆಯವರೇ ನನಗೆ ಈ ಥರ ಮಾಡ್ತಾರಲ್ಲ ಅಂತ ಆಘಾತ ಆಗ್ತಾ ಇದೆ ಅಂತಾರೆ ನಂದನ್. ಮನೆಯವ್ರು ಯಾರು ಅಂತಾರೆ ಹನುಮಂತಣ್ಣ. ಮೀನಾ ಅದಕ್ಕೆ ಅಧಿಕ ಪ್ರಸಂಗತನ ತೋರಿಸ್ಬಿಟ್ಲು. ಯಾಕೆ ಆ ಥರ ಆಡ್ತಿದ್ದಾಳೋ ಆ ಹುಡುಗಿ, ಒಂದೊಂದು ಸಲ ಅತಿಯಾಗಿ ಆಡ್ಬಿಡ್ತಾಳೆ ಹನುಮಂತಣ್ಣ. ನಾನು ಅಮೂಲ್ಯಂಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಮನೆಯಲ್ಲಿ ಮನೆ ಪಾಠ ಮಾಡಿಕೊಡ್ದು ಅಂತ. ಆದರೆ ಆ ಮೀನಾ ಯಾರ್ದೋ ಮನೆಗೆ ಪಾಠ ಹೇಳ್ಕೊಡೋಕ್ಕೆ ಕಳಿಸಿದ್ದಾಳೆ. ನನಗೆ ಸಿಟ್ಟು ಬರಲ್ವಾ ಅಂತಾರೆ ನಂದನ್. ಆಗ ಕೇಶವ, ಮೀನಾ ಏನು ತಪ್ಪು ಮಾಡಿಲ್ಲ ಅಪ್ಪ, ಅಮೂಲ್ಯ ಏನೋ ಕೆಲಸ ಮಾಡಬೇಕು ಅಂತ ಹೇಳಿದಾಳೆ, ಅದಕ್ಕೆ ಇವಳು ಅವಳಿಗೆ ಹೆಲ್ಪ್ ಮಾಡಿದ್ದಾಳೆ. ಅಪ್ಪ ಯಾವ ಮಸಲತ್ತು ಮಾಡಿಲ್ಲ, ಯಾರ ಮನೇನೂ ದರೋಡೆ ಮಾಡಿಸೋಕ್ಕೂ ಕಳಿಸಿಲ್ಲ. ಸುಮ್ಮನೆ ನನ್ನ ಹೆಂಡತಿ ಬಗ್ಗೆ ಏನೇನೋ ಮಾತಾಡಬೇಡಿ, ನನಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತಾನೆ ಕೇಶವ. ಏಯ್ ಕೇಶವ, ಸುಮ್ಮನೆ ಇರೋ ಅಂತಾನೆ ಸುಂದರ. ನೀನು ಸುಮ್ಮನಿರೋ ಮಾವ, ನಿನ್ನೆ ರಾತ್ರಿಯಿಂದ ನನ್ನ ಗಂಟ್ಲಲ್ಲಿ ಮಾತುಗಳು ಇಟ್ಕೊಂಡು ಒದ್ದಾಡ್ತಿದ್ದೀನಿ, ನಾನು ಅದನ್ನು ಆಚೆ ಹಾಕಲೇಬೇಕು. ನಿನ್ನೆ ಮೀನಾಗೆ ಯಾಕೆ ಹಾಗೆ ಬೈದ್ರಿ ಅಪ್ಪ? ಮೀನಾ ಅಂತ ಸೊಸೆ ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು ಅಂತ ನೀವೇ ಹೇಳಿದ್ರಿ. ಆ ಅಭಿಪ್ರಾಯ ಎಲ್ಲ ಬದಲಾಗೋಯ್ತಾ? ನಿಮ್ಮ ಮನಸ್ಸು ಮುಟ್ಕೊಂಡು ಹೇಳಿ ಅಪ್ಪ, ಅವಳಿಂದ ನಮ್ಮನೆ ನೆಮ್ಮದಿ ಹಾಳಾಗ್ತಿದ್ಯಾ ಅಂತಾನೆ ಕೇಶವ. ಈಚೆ ವಲ್ಲಭ ಅಮೂಲ್ಯ ಹೊರಗಡೆ ಬಂದಿರ್ತಾರೆ. ಅಮೂಲ್ಯ ಬಾಂಬೆ ಮಿಠಾಯಿ ತಿಂತ ಇರ್ತಾಳೆ. ಏನಾಯ್ತೆ ನಿನಗೆ? ಮುಖನ ಉಫ್ ಅಂತ ಇಟ್ಕೊಂಡಿದ್ಯಾ ಅಂತಾನೆ ವಲ್ಲಭ. ನೀನು ಯಾಕೆ ಸಡನ್ನಾಗಿ ನನ್ನ ಕರ್ಕೊಂಡು ಬಂದು ಬಾಂಬೆ ಮಿಠಾಯಿ ಕೊಡಿಸ್ದೆ ಅಂತಾಳೆ ಅಮೂಲ್ಯ. ಇನ್ನೇನು ಮನೆಯಲ್ಲಿ ಒಳ್ಳೆ ಜ್ವರ ಬಂದಿರೋ
ಕೋತಿ ತರಹ ಇದ್ದೆ, ಅದಕ್ಕೆ ಹೊರಗಡೆ ಕರ್ಕೊಂಡು ಬಂದೆ. ಬೊಂಬಾಯಿ ಮಿಠಾಯಿ ತಿಂದೇನಾದರೂ ಸ್ವಲ್ಪ ಚಿಲ್ಲಾಗ್ತೀಯೋ ಅಂತ. ಆ ಬೊಂಬಾಯಿ ಮಿಠಾಯಿ ನೋಡೋದಕ್ಕೆ ಎಷ್ಟು ದೊಡ್ಡದಾಗಿರುತ್ತೆ, ಬಾಯಿಗೆ ಹಾಕ್ಕೊಂಡು ತಕ್ಷಣ ಟಕ್ ಅಂತ ಕರಗೋಗುತ್ತೆ. ಹಾಗೆ ನಮ್ಮ ಪ್ರಾಬ್ಲಮ್ಸ್ ಕೂಡ ನೋಡೋದಕ್ಕೆ ಬೆಟ್ಟದ ಥರ ಇರುತ್ತೆ, ಆದರೆ ಇದ್ದು ಜಯಿಸಿದರೆ ಮಂಜಿನ ಹಾಗೆ ಕರಗೋಗುತ್ತೆ. ಸೊ ವಲ್ಲಭ ಒಬ್ಬನೇ ಕಷ್ಟಪಡ್ತಿದ್ದಾನೆ, ಅವನು ಒಬ್ಬನೇ ದುಡಿತಿದ್ದಾನೆ, ದುಡ್ಡಿಗೆ ಏನು ಮಾಡ್ತಾನೋ ಈ ಥರ ಎಲ್ಲ ಯೋಚನೆ ಮಾಡಬೇಡ. ಇವತ್ತು ಇಲ್ದಿದ್ದ ಕಷ್ಟ ನಾಳೆ ತನಕ ಇರಲ್ಲ. ನೋಡು, ಇವಾಗ ನೀನು ತುಂಬ ಚೆನ್ನಾಗಿ ಓದ್ತಿದ್ಯಾ, ಇದೇ ಥರ ಸ್ಟಡೀಸ್ ಮೇಲೆ ಇನ್ನೂ ಕಾನ್ಸಂಟ್ರೇಟ್ ಮಾಡು, ಒಳ್ಳೆ ಮಾರ್ಕ್ಸ್ ತಗೋ, ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಮುಗಿಸಿದ್ರೆ ಆಗ ಕೆಲಸ ನಿನ್ನನ್ನೇ ಹುಡ್ಕೊಂಡು ಬರುತ್ತೆ. ಆವಾಗ ನಂತರ ಅಲಿಯೋ ಪರಿಸ್ಥಿತಿ ನಿನಗೆ ಬರಲ್ಲ. ಆರಾಮಾಗಿ ಮಂತ್ಲಿ 50,000 to 60,000 ದುಡಿಬಹುದು. ಅದು ಸರಿ, ಫ್ಯೂಚರಲ್ಲಿ ಏನಾಗಬೇಕು ಅಂದ್ಕೊಂಡಿದ್ಯಾ ಅಂತಾನೆ ವಲ್ಲಭ. ನಾನು ಡಾಕ್ಟರ್ ಅಲ್ಲ ಇಂಜಿನಿಯರ್ ಆಗ್ತೀನಿ ಅಂತಾಳೆ ಅಮೂಲ್ಯ. ಏಯ್ ಲೂಸು, ನೀನು ಫ್ಯೂಚರಲ್ಲಿ ಏನಾಗಬೇಕು ಅಂತ ನಿನಗೆ ಇನ್ನೂ ಗೊತ್ತಿಲ್ವಾ? ಮತ್ತು ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಅಂತ ಹೇಳಿದೆ, ನೀನು ಸೈನ್ಸ್ ಓದ್ತಾ ಇಲ್ಲ, ಕಾಮರ್ಸ್ ಓದ್ತಾ ಇರೋದು ಅಂತಾನೆ ವಲ್ಲಭ. ಹೌದಲ್ವಾ ವಲ್ಲಭ, ನಾನು ಪುಟ್ಟದಾಗಿ ಒಂದು ಕೆಫೆ ಓಪನ್ ಮಾಡ್ತೀನಿ, ಕೆಫೆ ವಿತ್ ಅಮ್ಮು ಅಂತ. ಅದರಲ್ಲಿ ಕಾಫಿ, ಪಿಜ್ಜಾ, ಬರ್ಗರ್ ಎಲ್ಲ ಸಿಗುತ್ತೆ. ನನಗೆ ಗೋಲ್ಗುಪ್ಪ ಇಷ್ಟ ಅಲ್ವಾ, ಕೆಫೆ ಪಕ್ಕದಲ್ಲಿ ಗೋಲ್ಗುಪ್ಪ ಅಂಗಡಿ ಇಡ್ತೀನಿ, ಬೇಜಾರಾದಾಗೆಲ್ಲ ಗೋಲ್ಗುಪ್ಪ ತಿನ್ಬೋದು, ಕೆಫೆನೂ ಬೆಳೆಯುತ್ತೆ. ಸೂಪರ್ ಐಡಿಯಾ ಅಲ್ವಾ ಅಂತಾಳೆ ಅಮೂಲ್ಯ. ಅಯ್ಯೋ ದೇವ್ರೆ, ನಾನು ಕಷ್ಟಪಡ್ತಿದ್ದೆ ಓಕೆ, ಆದರೆ ಇವಾಗ ಇಡೀ ದೊಡ್ಡಬಳ್ಳಾಪುರ ಜನತೆಗೆ ಕಷ್ಟ ಕೊಡ್ತಿದ್ಯಲ್ಲ ಗುರು ಅಂತಾನೆ ವಲ್ಲಭ. ಏಯ್, ನಿನಗೇನು ಕಷ್ಟ ಕೊಟ್ಟಿದ್ದೀನಿ ನಾನು ಅಂತಾಳೆ ಅಮೂಲ್ಯ. ದಿನ ನೀನು ಮಾಡೋ ಅಡುಗೆನ ತಿಂದು ತಿಂದು ನಾನು ಸಾಯ್ತಿದ್ದೀನಿ, ಇನ್ನು ಕೆಫೆ ಓಪನ್ ಮಾಡ್ತಾಳಂತೆ, ಇಡೀ ದೊಡ್ಡಬಳ್ಳಾಪುರದ ಜನತೆನ ಸಾಯಿಸ್ತಾಳಂತೆ ಅಂತಾನೆ ವಲ್ಲಭ. ಏಯ್, ನನ್ನ ಅಡುಗೆ ತಿಂದರೆ ಸತ್ತೋಗ್ತಾರ, ಚೆನ್ನಾಗಿ ಮಾಡಲ್ವ ನಾನು ಅಂತಾಳೆ ಅಮೂಲ್ಯ. ಆಯ್ತಾಯ್ತು, ರೈಸ್ ಆಗಬೇಡ, ಅದೇನೋ ಕೆಫೆ ಓಪನ್ ಮಾಡ್ತೆ ಅಂದ್ಯಲ್ಲ, ಹೇಗಿದ್ರು ನಮ್ಮ ದೇಶದಲ್ಲಿ ಜನಸಂಖ್ಯೆ ತುಂಬ ಜಾಸ್ತಿನೇ ಇದ್ದಾರೆ, ನಿನ್ನ ಕೆಫೆ ಓಪನ್ ಆದಮೇಲೆ ಪಕ್ಕ ಒಂದು ಅರ್ಧ ಪಾಪ್ಯುಲೇಷನ್ ಹೊಗೆ ಹಾಕ್ಸ್ಕೊಂಡು ಬಿಡುತ್ತೆ. ಸೊ ನೀನು ಕೆಟ್ಟ ಕೆಫೆನ ಓಪನ್ ಮಾಡ್ಬೋದು, ಅದಕ್ಕೆ ನಾವು ಪೇಮೆಂಟ್ ಮಾಡ್ತೀವಿ ಅಂತಾನೆ ವಲ್ಲಭ. ಯಾಕೋ ಹಾಗೆ ಹೇಳ್ತೀಯಾ ಅಂತ ಅವನಿಗೆ ಹೊಡಿತಾಳೆ ಅಮೂಲ್ಯ. ಹೊಡೆದ್ರೆ ಸುಮ್ಮನೆ ಇರಲ್ಲ, ಬೇಡ ಹೇಳಿದ್ದೀನಿ ಅಂತಾನೆ ವಲ್ಲಭ. ನಾನು ಎಷ್ಟು ಚೆನ್ನಾಗಿ ಕಾಫಿ ಮಾಡ್ತೀನಿ ಗೊತ್ತಾ, ಮೊನ್ನೆ ನೀನು ಕುಡ್ದಿದ್ರೆ ಗುಡ್ ಗರ್ಲ್ ಅಂತ ನನ್ನ ಕಾಫಿ ಫ್ಯಾನ್ ಆಗ್ತಿದ್ದೆ ಅಂತಾಳೆ ಅಮೂಲ್ಯ. ಫ್ಯಾನ್ ಆಗ್ತಿದ್ನೋ ಇಲ್ಲ ಅದೇ ಫ್ಯಾನಿಗೆ ನೇಣು ಹಾಕೋತಿದ್ನೋ ಯಾರೇ ಗೊತ್ತು ಅಂತಾನೆ ವಲ್ಲಭ. ಇನ್ನೊಂದು ಸಲ ಎಲ್ಲ ಹೀಗೆ ಮಾತಾಡಿದರೆ ನಿನ್ನ ಊಟಕ್ಕೆ ಚಾಪಡ್ ಮಾತ್ರೆ ಹಾಕ್ತೀನಿ ಅಂತಾಳೆ ಅಮೂಲ್ಯ. ಏಯ್ ಕುಳ್ಳಿ, ಬೇದಿ ಕಿತ್ಕೊಂಡು ಬರೋಕ್ಕೆ ನೀನು ಚಾಪಡ್ ಮಾತ್ರೆ ಹಾಕಬೇಕು ಅಂತಿಲ್ಲ, ನೀನು ಸುಮ್ಮನೆ ಅಡುಗೆ ಮಾಡು, ಎಲ್ರಿಗೂ ಕಿತ್ಕೊಂಡು ಬರುತ್ತೆ ಬೇದಿ ಅಂತಾನೆ ವಲ್ಲಭ. ವಲ್ಲಭ ಅಂತ ಅವನ್ನ ಅಟ್ಟಿಸ್ಕೊಂಡು ಹೋಗ್ತಾಳೆ ಅಮೂಲ್ಯ. ಈಚೆ ನಂದನ್, ಏಯ್ ಕೇಶವ, ನನ್ನ ವಿರುದ್ಧನೇ ಮಾತಾಡ್ತೀಯಾ, ಎಷ್ಟೋ ಧೈರ್ಯ ನಿನಗೆ ಅಂತಾರೆ. ಬಾವ ಸುಮ್ಮನಿರಿ, ಏನೋ ಕೋಪದಲ್ಲಿ ಮಾತಾಡ್ತಿದ್ದಾನೆ, ನಾನು ಹೇಳ್ತೀನಿ ಕೇಶವ ಬಾರೋ ನೀನು ಅಂತ ಸುಂದ್ರ ಹೇಳ್ತಾನೆ. ಇರಿ ಮಾವ, ನನಗೆ ಎಷ್ಟಾದರೂ ಬೈಲಿ, ನಾನು ತಡ್ಕೋತೀನಿ, ಆದರೆ ನನ್ನ ಹೆಂಡತಿಗೆ ಯಾರು ಒಂದು ಮಾತು ಹೇಳಿದ್ರು ನಾನು ಸುಮ್ಮನೆ ಇರಲ್ಲ, ನಾನು ಅದನ್ನು ಪ್ರಶ್ನೆ ಮಾಡ್ತೀನಿ, ಅದು ಇವತ್ತು ಇತ್ಯರ್ಥ ಆಗಲೇಬೇಕು ಅಂತಾನೆ ಕೇಶವ. ಏನೋ ಇತ್ಯರ್ಥ ಆಗಬೇಕು, ಏನಾಗಬೇಕು ನಿನಗೆ ಅಂತ ನಂದನ್ ಮುಂದೆ ಬರ್ತಾರೆ. ಅಪ್ಪ, ನೀವು ನನ್ನ ಹೆಂಡತಿಗೆ ಬೈದಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಅವಳಿಗೆ ಬೈಯುವಂಥ ಯಾವ ಕೆಲಸನೂ ಮಾಡಿಲ್ಲಪ್ಪ, ನಿಜ ಹೇಳಿಯಪ್ಪ. ಅವಳು ಮನೆಗೆ ಬಂದಾಗಿಂದ ಯಾವತ್ತಾದರೂ ಒಂದಿನಾದರೂ ಸೊಸೆ ಥರ ನೋಡ್ಕೊಂಡಿದ್ದಾಳ? ಇಲ್ಲ ಅಪ್ಪ, ಮನೆ ಮಗಳ ಥರ ಇದ್ದಾಳೆ. ಅವಳ ಮನಸ್ಸಲ್ಲಿ ಎಷ್ಟು ನೋವಿದೆ ಗೊತ್ತಾ ಅಪ್ಪ. ಅವಳ ಅಪ್ಪ ಅಮ್ಮ ಅವಳ ಜೊತೆ ಮಾತಾಡ್ತಿಲ್ಲ, ಅವಳನ್ನು ನೋಡೋದಕ್ಕೂ ಬಂದಿಲ್ಲ, ಆದರೂ ಯಾವಾಗಲೂ ನಗ್ನಾಗ್ತಾ ಇರ್ತಾಳೆ, ಎಲ್ಲರನ್ನ ನಗಿಸ್ಕೊಂಡಿರ್ತಾಳೆ. ಯಾಕೆ ಗೊತ್ತಪ್ಪ, ನಮ್ಮ ಮನೆಯಲ್ಲಿ ಅವಳು ತವ್ರ ಮನೇನ ನೋಡ್ತಿದ್ದಾಳೆ, ನಿಮ್ಮಲ್ಲಿ ಅಮ್ಮನಲ್ಲಿ ಅವಳ ಅಪ್ಪ ಅಮ್ಮನ ನೋಡ್ತಿದ್ದಾಳೆ. ಅದೇ ಅವಳಿಗೆ ಹೀಗೆ ಮಾತಾಡೋದಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬಂತಪ್ಪ ಅಂತಾನೆ ಕೇಶವ. ಯಾರಿಗೋ ಬುದ್ಧಿ ಹೇಳ್ತಿದ್ಯಾ ನೀನು ಅಂತ ನಂದನ್ ಮತ್ತೆ ಮುಂದೆ ಬರ್ತಾರೆ. ನಂದನ್, ಬಾವ ಒಂದು ನಿಮಿಷ ಇರಿ, ಏಯ್ ಯಾಕೋ ಹೀಗೆ ಮಾತಾಡ್ತಿದ್ಯಾ, ನಡಿ ನೀನು ಅಂತ ಸುಂದರ ಕೇಶವನ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾನೆ. ನೋಡಿದ್ರ ಹನುಮಂತಣ್ಣ ಎಷ್ಟು ಹೆಚ್ಕೊಂಡಿದ್ದಾನೆ ಇವನು ಅಂತ, ಯಾವತ್ತು ನನ್ನ ವಿರುದ್ಧ ತಿರುಗಿಸಿ ಮಾತಾಡದೇ ಇದ್ದವನು ಮಾತಾಡ್ತಿದ್ದಾನೆ ಅಂತಾರೆ ನಂದನ್. ಯಾವತ್ತು ಮಾತಾಡದೇ ಇರೋನು ಇವತ್ತು ಮಾತಾಡ್ತಿದ್ದಾನೆ ಅಂತ ಅವನ ಮನಸ್ಸಿಗೆ ಎಷ್ಟು ನೋವಾಗಿದೆ ಹೇಳು ಅಂತಾರೆ ಹನುಮಂತಣ್ಣ. ನಿಮ್ಮ ಮಾತಿನ ಅರ್ಥ ಕೇಶವ ಮಾಡಿದ ಸರಿ, ನಾನು ಮಾಡಿದ ತಪ್ಪು ಅಂತಾರೆ ನಂದನ್. ಅಲ್ಲ ಮೀನಾ, ಎಷ್ಟು ಒಳ್ಳೆ ಹುಡುಗಿ, ಎಷ್ಟು ಚೆನ್ನಾಗಿ ನಿಮ್ಮ ಮನೆಗೆ ಹೊಂದ್ಕೊಂಡಿದ್ದಾಳೆ, ಅವಳು ಏನೋ ಒಂದು ತಪ್ಪು ಮಾಡಿದ್ಲು ಅಂತ ನೀನು ಹೀಗೆ ರೇಗ್ಬೋದಾ? ಇನ್ನೊಂದು ಮನೆಯಿಂದ ನಮ್ಮ ಮನೆಗೆ ಬಂದು ಒಂದು ಹೆಣ್ಮಗುನ ನೋಯಿಸ್ಬೋದಾ ಹೇಳು ಅಂತಾರೆ ಹನುಮಂತಣ್ಣ, ನಾನು ಮೀನಾಗೆ ಬೈದಿದ್ದೀನಿ, ಯಾಕೆ ಹೇಳಿ? ನಾನು ಅವಳನ್ನು ಸೊಸೆ ಥರ ನೋಡಿಲ್ಲ, ನಾನು ಮಗಳ ಥರ ನೋಡಿದ್ದೀನಿ, ಮಗಳಿಗೆ ಬೈಯೋ ಅಧಿಕಾರ ನನಗಿದೆ, ಅದಕ್ಕೆ ಬೈದೆ ಅಂತಾರೆ ನಂದನ್. ಅಧಿಕಾರ ಚಲಾಯಿಸೋ ಬರದಲ್ಲಿ ಮಮಕಾರನ ಮರ್ತ್ಬಿಟ್ಟಿಯಾ? ಒಂದು ಸಲ ಮೀನಾ ಜಾಗದಲ್ಲಿ ನಿಂತು ಯೋಚನೆ ಮಾಡು. ತವ್ರ ಮನೆ ತೊರೆದು ನಿಮ್ಮನ್ನು ತಂದೆ ತಾಯಿ ಅಂತ ನೋಡ್ಕೊಂಡವಳು ಅವಳನ್ನು ಹೀಗೆಲ್ಲ ಅಂದರೆ ಅವಳ ಮನಸ್ಸಿಗೆ ಎಷ್ಟೆಲ್ಲ ನೋವಾಗಬೇಡ ಹೇಳು? ಇಷ್ಟೆಲ್ಲ ಹೇಳಿದ ಮೇಲೂ ನಿಂದೇ ಸರಿ ಅಂತ ಅನಿಸಿದರೆ ನಾನೇನು ಮಾತಾಡಲ್ಲ ಅಂತ ಹನುಮಂತಣ್ಣ ಹೋಗ್ತಾರೆ. ಈಚೆ ಕೇಶವ ಮೀನಾ ಹೊರಗಿರ್ತಾರೆ. ಆಗ ಮೀನಾ,
ಕೇಶವ ಏನಾಯಿತು, ಯಾಕೆ ಅರ್ಜೆಂಟಾಗಿ ಕಾಲ್ ಮಾಡಿ ಸಿಗೋಕೆ ಹೇಳಿದೆ? ಕೆಲಸ ಮಧ್ಯದಲ್ಲಿ ಬಿಟ್ಟು ಬಂದಿದ್ದೀನಿ ಗೊತ್ತಾ, ಏನಾದರೂ ಅರ್ಜೆಂಟ್ ಇದೆಯಾ ಅಂತಾಳೆ ಮೀನಾ. ಅದು ನಿನ್ನೆ ಅಪ್ಪ ನಿನಗೆ ಬೈದಿದ್ದಕ್ಕೆ ನಿನಗೆ ಎಷ್ಟು ನೋವಾಯ್ತೆ ಗೊತ್ತಿಲ್ಲ ಮೀನಾ. ನನಗಂತೂ ತುಂಬ ನೋವಾಗ್ತಿದೆ. ಅಪ್ಪ ಹಾಗೆಲ್ಲ ಮಾತಾಡಬಾರ್ದಿತ್ತು. ನನಗೆ ಈಗಲೂ ಅದನ್ನು ಒಪ್ಕೊಳ್ಳೋದಕ್ಕೆ ಆಗ್ತಿಲ್ಲ ಮೀನಾ, ಅರ್ಗಿಸಿಕೊಳ್ಳೋಕ್ಕೂ ಆಗ್ತಿಲ್ಲ. ನಿನ್ನಂಥ ಸೊಸೆ ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು. ನಿನಗೆ ಹಾಗೆಲ್ಲ ಬೈದ್ರಲ್ಲ ಅಪ್ಪ, ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಮೀನಾ. ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಇಲ್ಲ, ಹಾಗೆ ಯೋಚನೆ ಮಾಡೋರ ಹತ್ರ ನಾವೇನು ಹೇಳೋಕ್ಕಾಗುತ್ತೆ ಅಂತಾನೆ ಕೇಶವ. ಕೇಶವ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಅಂತ ಸಮಾಧಾನ ಮಾಡೋಕೆ ಬಂದ. ಒಳ್ಳೆ ಕತೆ ಕಣೋ ನಿಂದು. ನೋಡು, ನಾನು ಅದನ್ನು ಮರ್ತಿದ್ದೀನಿ, ನೀನು ಮರ್ತ್ಬಿಡು. ಹೋಗು ಕೆಲಸ ನೋಡೋಗು ಅಂತಾಳೆ ಮೀನಾ. ನಾನು ಕೆಲಸ ಮಾಡೋದಕ್ಕೆ ಬಂದಿಲ್ಲ ಮೀನಾ, ನನ್ನ ನಿರ್ಧಾರ ಹೇಳೋಕೆ ಬಂದಿದ್ದೀನಿ ಅಂತಾನೆ ಕೇಶವ. ನಿರ್ಧಾರನ? ಏನು ನಿರ್ಧಾರ ಅಂತಾಳೆ ಮೀನಾ. ಇದು ಯಾವತ್ತೂ ಸರಿ ಹೋಗಲ್ಲ ಮೀನಾ. ಅಪ್ಪಂಗೆ ನಾವೇನು ಮಾಡಿದರೂ ಸರಿಯಾಗಲ್ಲ, ಸಮಾಧಾನವೂ ಆಗಲ್ಲ. ತಪ್ಪಲ್ಲಿ ಹುಡುಕಿ ಬೈತಾರೆ. ಕೆಲಸನೂ ಅವರೇ ಹೇಳ್ತಾರೆ. ನಾನು ಕೆಲಸ ಮಾಡೋಕ್ಕೂ ಮುಂಚೆ ಅವರೇ ಮಾಡಿ ನನ್ನ ಕೈಲಿ ಏನೂ ಆಗಲ್ಲ ಅಂತ ಬೈತಾರೆ. ನನಗೊಂದು ಐಡೆಂಟಿಟಿನೇ ಇಲ್ಲ ಮೀನಾ. ನನ್ನ ಬಗ್ಗೆ ಹೋಗಲಿ, ನಿನ್ನನ್ನು ನಾವು ಎಷ್ಟು ಅಂತ ವಹಿಸ್ಕೊಳ್ಳೋದು ನಮಗೇನು ಮನಸ್ಸಿಲ್ವಾ? ಬೇಜಾರಾಗಲ್ವಾ? ನಮಗೆ ಮನಸ್ಸಿಗೆ ನೋವಾಗೋ ಜಾಗದಲ್ಲಿ ನಾವು ಇರಬಾರ್ದು ಮೀನಾ ಅಂತಾನೆ ಕೇಶವ. ನೀನು ಇವಾಗ ಏನು ಹೇಳೋಕೆ ಬರ್ತಿದ್ಯೋ ಅಂತಾಳೆ ಮೀನಾ. ನಾನು ಡಿಸೈಡ್ ಮಾಡಿದ್ದೀನಿ ಮೀನಾ, ನಾವಿಬ್ಬರು ಈ ಮನೆ ಬಿಟ್ಟು ಹೋಗೋಣ ಅಂತಾನೆ ಕೇಶವ. ಈಚೆ ಗಿರಿಜಾ ಮೀನಾ ಹತ್ರ, ಕೇಶವ ಮನಸ್ಸಲ್ಲಿ ಏನು ಓಡ್ತಿದೆ, ಅವನು ಯಾಕೋ ಬೇರೆ ಥರನೇ ನಡ್ಕೋತಿದ್ದಾನೆ ಮೀನಾ ಅಂತಾರೆ. ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ ಅಂತಾಳೆ ಮೀನಾ. ಒಂದು ನಿಮಿಷ ನಿಂತ್ಕೋ, ನೀನೇನೋ ಮುಚ್ಚಿಡ್ತಿದ್ಯಾ ಅಂತ ನನಗೆ ಅನಿಸ್ತಿದೆ ಅಂತಾರೆ ಗಿರಿಜಾ. ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಅಂತ ಮೀನಾ ಹೇಳುವಾಗ, ನೀನು ಇವಾಗ ಹೇಳಿಲ್ಲ ಅಂದರೆ ನನ್ನ ಮೇಲಾಣೆ ಅಂತ ಮೀನಾ ಕೈನ ತನ್ನ ತಲೆ ಮೇಲೆ ಇಟ್ಕೋತಾರೆ ಗಿರಿಜಾ. ಕೇಶವ ಈ ಮನೆ ಬಿಟ್ಟು ಹೋಗೋಣ ಅಂತಿದ್ದಾನೆ ಅತ್ತೆ ಅಂತಾಳೆ ಮೀನಾ. ಆಗ ಗಿರಿಜಾ ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.